ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಮನೆ, ಇದು ಲಕ್ಸುರಿಯಾಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸು. ಕೆಳಗಡೆ ಫ್ಲೋರಿಂಗ್ ಇಂದ ಹಿಡಿದು ಟಾಪ್ ವರ್ಗು ಏನು ಕೆಲಸ ಮಾಡಿದ್ರೆ ಪ್ರತಿ ಒಂದು ಫೋಟೋ ಎವಿಡೆನ್ಸ್ ಕೂಡ ನಮ್ಗೆ ಇಟ್ಕೊಂಡಿರೋ ಅಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಏನೇನ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ, ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋ ಒಂದು ಪ್ರತಿಯೊಂದು ಎವಿಡೆನ್ಸ್ ಕೂಡ ನಮಗೆ ಬರೋ ಕಸ್ಟಮರ್ಗೆ ತೋರಿಸ್ತಾರೆ. ಅಷ್ಟು ಎವಿಡೆನ್ಸ್ ಆಗಿ, ಅಷ್ಟು ಕ್ಲೀನ್ ಆಗಿ, ಹೈಜಿನಿಕ್ ಆಗಿ, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು ಈ ಪ್ರಾಪರ್ಟಿ ಮುಂದೆಗಡೆ ನೋಡ್ಬೋದು 25 ಅಡಿ ಟಾರ್ ರೋಡ್. 2 ಕಾರ್ ಬಂದ್ರೆ ಹೋಗೋದಿಲ್ಲ ಅನ್ನೋರಿಗೆ ನೋಡ್ಬೋದು. ಆಲ್ರೆಡಿ ಇಲ್ಲೊಂದು ನಮ್ಗೆ ಒಂದು ಬ್ರೀಜಾ ಕಾರ್ ನಿಂತಿದೆ. ಈ ಜಾಗದಲ್ಲೂ ಕೂಡ ನಾವು ಒಂದು ಕಾರ್ ಕೂಡ ನಾವು ಪಾಸ್ ಮಾಡ್ಬೋದು. ಅಷ್ಟು ವೈಲ್ಡ್ ಆಗಿದೆ. ಕಾವೇರಿ ವಾಟರ್ ನಮ್ಗೆ ರನ್ನಿಂಗ್ ಇದೆ. ಅಪೋಸಿಟ್ ಅಲ್ಲಿ 2 ಮನೆ ಆಲ್ರೆಡಿ ಇದೆ. ಇದೊಂದು ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತದೆ. ಈ ಪ್ರಾಪರ್ಟಿ ಓನರ್ ಇದಾರಲ್ಲ, ಇವರು ವೈಟ್ ಫೀಲ್ಡ್ ಅಲ್ಲಿ ಇರೋರು, ಸ್ವಂತಕ್ಕೆ ಅಂತ ಕಟ್ಸ್ಕೊಂಡ್ ಬರ್ತಾ ಇರೋವಂಥದ್ದು. ಈ ಜಾಗದಲ್ಲಿ ವೈಟ್ ಫೀಲ್ಡ್ ಇಂದ ಈ ಜಾಗಕ್ಕೆ ಸ್ವಂತ ಕಟ್ಸ್ಕೊಂಡ್ ಬರ್ತಾ ಇದಾರೆ. ನೋಡಿ, ಅಲ್ಲಿ ಕಾರ್ನರ್ ಅಲ್ಲಿ ಕೂಡ ಇವಾಗ JCB ವರ್ಕ್ ನಡೀತಿದೆ. ಅಲ್ಲೂ ಕೂಡ ನಮ್ಗೆ ಮನೆ ಆಗುತ್ತೆ. ಈ ಪಿಂಕ್ ಕಲರ್ ಮನೆ ಇದೆಲ್ಲ, ಮನೆ ಬ್ಯಾಕ್ ಸೈಡ್ ಅಲ್ಲಿ ಪಕ್ಕದ ರೋಡ್ ನಮ್ಗೆ 80 ಫೀಟ್ ಪ್ಯಾರಲರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ನಮ್ಗೆ ಅಂಜನಪುರ ಸೆಕೆಂಡ್ ಬ್ಲಾಕ್ BDA ಪ್ರಾಪರ್ಟಿ ಆಗಿದೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇದೆ. ನೋ ಬ್ರೋಕರೇಜ್, ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ. ಡೈರೆಕ್ಟ್ ಓನರ್ ಮೀಟಿಂಗ್ ಜೊತೆಗೆ ಕೊಂಡಿಸ್ತೀನಿ. ಓನರ್ ಜೊತೆಗೆ ಮಾತಾಡ್ಬೋದು. ಯಾವುದೇ ರೀತಿ ಏಜೆಂಟ್ ಕಮಿಷನ್ ಇಲ್ದಿರ ಈ ಮನೆನ ಪರ್ಚೇಸ್ ಮಾಡಬಹುದು. ಇನ್ನ ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದು MS ಗ್ರಿಲ್ ವರ್ಕ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು 2x4 ವೆಟ್ರೋಫೈಟರ್ಸ್ ನ ಕಟ್ ಮಾಡಿ ಹಾಕಿರುವಂತದ್ದು. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಗ್ರಾನೈಟ್ ನ ಕೊಟ್ಟಿದ್ದಾರೆ. ನೇಮ್ ಬೋರ್ಡ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗುತ್ತೆ, ಜೊತೆಗೆ ಒಂದು ಲೈಟ್. ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು, ಟೈಲ್ಸ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿ. ಕೂಲಿಂಗ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು. ಈಸಿ ಯುಟಿಲಿಟಿ ಇದೆಯಲ್ಲ, ಈ ಯುಟಿಲಿಟಿಗೆ ಮತ್ತೆ ಮೇಲ್ಗಡೆ ಎಲ್ಲ ಬಾಲ್ಕನಿಗಳಿಗೆ ನಮಗೆ ಕೂಲಿಂಗ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ನಮಗೆ ಈ ತರ ಕ್ಲಾಸ್ ಆಗಿ ಬಂದಿದೆ. ಔಟರ್ ಲೈಟ್ ಎಲ್ಲ ಫುಲ್ಲು ವೈಟ್ ಲೈಟ್ ನ ಯೂಸ್ ಮಾಡಿದ್ದಾರೆ. ಬಟ್ ಡೇ ಟೈಮ್ ಅಲ್ಲಿ, ಅಂದ್ರೆ ಗುರುಪ್ರವೇಶ ಟೈಮ್ ಅಲ್ಲಿ ಸಖತ್ತಾಗಿ ನಮ್ಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಅಂತ ಡಿಸೈನ್ ವರ್ಕ್ ನ ಈ ಮನೆಗೆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನೋಡಿ, ಈ ಬೀಮು ಅಂದ್ರೆ ಈ ಪಿಲ್ಲರ್ ಗಳಿದೆಯಲ್ಲ, ಈ ಪಿಲ್ಲರ್ ಗಳು ನಮ್ಗೆ ವಾಲ್ ಗಳಕಿನ್ನ ಆಚೆ ಬಂದಿದೆ. ಅಂದ್ರೆ ವಾಲ್ ಬಂದು ನಮ್ಗೆ 6 ಇಂಚ್ ಇದೆ, ಪಿಲ್ಲರ್ ಗಳು ಬಂದು ನಮ್ಗೆ 9 ಇಂಚ್ ಇದೆ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಪಿಲ್ಲರ್ ಗಳೆಲ್ಲ ನಮ್ಗೆ 9 ಇಂಚಸ್ ಕಾಲಮ್ಸ್ ಗಳನ್ನ ಹಾಕಿರುವಂತದ್ದು. ಯಾಕಂದ್ರೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಲಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್. ಯಾವುದೇ ರೀತಿ ಮೆಟೀರಿಯಲ್ ನ ಯಾವ ತರ ಮೆಟೀರಿಯಲ್ ನ ಯೂಸ್ ಮಾಡಿ ಹಾಕಿದಾರೆ ಅನ್ಬಿಟ್ಟು ಪ್ರತಿ ಒಂದು ಡೀಟೇಲ್ಸ್ ನ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಸೇಮ್ ಆಸ್ ಇಟ್ ಈಸ್ ಅದೇ ತರ. ಬಟ್ ಇವ್ರು ಹೇಳಿದ್ರು, ಇಲ್ಲಿ 2 ಕಾಲಮ್ ಏನಿದೆ, ಈ 2 ಕಾಲಮ್ಗೆ ಮತ್ತೆ ಈ 2 ಕಾಲಮ್ಗೆ ಡಬಲ್ ಮ್ಯಾಟ್ ನ ಹಾಕಿ ಕಟ್ಟಿರುವಂತಹ ಈ 2 ಕಾಲಮ್ಗಳು ಫ್ರಂಟ್ ಅಲ್ಲೆಲ್ಲ 20 mm ರಾಡ್ಗಳೆಲ್ಲ ಹೋಗಿದೆ ಅಂತ ಹೇಳಿದ್ರೆ, ಅದ್ರ ಬಿಟ್ಟೆಲ್ಲ ನಾನು ನಿಮ್ಗೆ ವಿಡಿಯೋ ಲಾಸ್ಟ್ ಅಲ್ಲಿ ನಾನು ಕೊಡ್ತೀನಿ. ಕನ್ಸ್ಟ್ರಕ್ಷನ್ ವಿಡಿಯೋ ಎಲ್ಲ ಕೊಟ್ಟಿದ್ದಾರೆ, ನಾನು ಅದನ್ನ ಹಾಕೊಡ್ತೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ನೋಡ್ಬೋದು. ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಕಾವೇರಿ ವಾಟರ್ಗೆ ಕನೆಕ್ಷನ್ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲೊಂದು ಟ್ಯಾಪ್ ಕೊಟ್ಟಿರುವಂತದ್ದು ಕ್ಲೀನಿಂಗ್ ಪರ್ಪಸ್ಗೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮ್ಗೆ ಎಲೆಕ್ಟ್ರಿಕ್ ವರ್ಕ್. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಗ್ಯಾಸ್ ಪ್ರಾವಿಷನ್. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪು. ಬೋರ್ವೆಲ್ 920 ಅಡಿ ಹೋಗಿದೆ, 2.5 ಇಂಚ್ ನೀರಿದೆ. ಸಂಪು ಬಂದ್ಬಿಟ್ಟು ನಮ್ಗೆ 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು. ಈ ಪೋರ್ಷನ್ ಅಲ್ಲಿ ನಮ್ಗೆ ಗ್ಯಾಸ್ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಒಂದು ನಮ್ಗೆ ಇಲ್ಲಿ MS ಗ್ರಿಲ್ ವರ್ಕ್ ಒಂದು ಬರುತ್ತೆ. ಜೊತೆಗೆ ಈ ಕಾರ್ ಪಾರ್ಕಿಂಗ್ ಅಲ್ಲೂ ಕೂಡ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ಸೆಟ್ ಬ್ಯಾಕ್ ನೋಡಿ ಎಷ್ಟು ವೈಲ್ಡ್ ಆಗಿದೆ. ನಾನು ಒಳಗಡೆ ಬಂದಿದ್ದೀನಿ, ಓಡಾಡ್ಬೋದು, ಕ್ಲೀನ್ ಮಾಡ್ಕೊಂಬೋದು. 2.5 ಅಡಿ ಹತ್ತತ್ರ 3 ಅಡಿ ಅನ್ಕೊಳ್ಳಿ. 3 ಅಡಿ ಇಲ್ಲಿವರೆಗೂ ಸೇರೋ ನಮ್ಗೆ 3 ಅಡಿ ನಮ್ಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ವಿತ್ MS ಗ್ರಿಲ್ ವರ್ಕ್ ಫುಲ್ಲು ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಅಲ್ಲೂ ಕೂಡ ನಮ್ಗೊಂದು ಬಿಲ್ಡಿಂಗ್ ನಡೀತಾ ಇದೆ. BDA ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗು ಈ ತರ ಬರುತ್ತೆ. ಇನ್ನ ಮೇಲ್ಗಡೆ ಸ್ಟೇರ್ ಕೇಸ್ ನ ನೋಡ್ಬೋದು. ಲಪಾತ್ರ ಗ್ರಾನೈಟ್, ರೆಡ್ ಕಲರ್ ಇರುವಂತಹ ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ರೆ 45 mm ತಿಕ್ಕಿರುವಂತದನ್ನ ಯೂಸ್ ಮಾಡಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಅಲ್ಲಿ SS ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಪಾರ್ಕಿಂಗ್ ನೋಡಲ್ಲ ವೀಕ್ಷಕರೇ, ಆರಾಮಾಗಿ 2 ಕಾರ್ಗಳ ಜೊತೆಗೆ ಒಂದು 5 ರಿಂದ 6 ಟೂ ವೀಲರ್ ಕೂಡ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರೋ ಪಾರ್ಕ್ ನ ಮಾಡ್ಕೋಬಹುದು. ಬನ್ನಿ ಮನೆ ಒಳಗಡೆ ಹೋಗೋಣ. ಎಲಿವೇಶನ್ ನೋಡ್ಬೋದು, ಬಾಟ್ ಆಗಿದೆ ಅಂತ ಹೇಳ್ಬೋದು. ಹಾಲಂತೂ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ನೋಡಕ್ಕೂ ಮುಂಚೆ ಈ ಫುಲ್ ಗ್ರಿಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೆಕ್ಯೂರಿಟಿ, ಯಾಕಂದ್ರೆ ಸೆಟ್ ಬ್ಯಾಕ್ ಕೂಡ ನಮ್ಗೆ ಫುಲ್ ಕವರ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಫುಲ್ ಕವರ್ ಆಗಿದೆ.
ಸಖತ್ತಾಗಿದೆ. ಇನ್ನ ಎಲಿವೇಶನ್ ವೈಸ್ ಅಲ್ಲಿ ಮುಂದೆಗಡೆ ಫ್ರಂಟ್ ಎಲಿವೇಶನ್ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಕಡೆ POP ಮತ್ತೆ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಡೋರ್ ಬಂದು ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರು ಈ ತರ ಇದೆ. ಕರ್ವಿನ್ಸ್ ಎಲ್ಲ ಮಾಡಿರುವಂತದ್ದು ನೋಡಿದ್ರ ಹಾಲು ಹೇಗಿದೆ ಅಂತ. ಕೆಳಗಡೆ ಫ್ಲೋರಿಂಗ್ ನೋಡಿ ಇಟಾಲಿಯನ್ ಮಾರ್ಬಲ್ ಅನ್ಕೋಬಹುದು, ಬಟ್ ಇಟಾಲಿಯನ್ ಮಾರ್ಬಲ್ ಅಲ್ಲ, ಆರ್ಟಿಫಿಷಿಯಲ್ ಇಟಾಲಿಯನ್ ಮಾರ್ಬಲ್. ಇದು 4x6 15mm ತಿಕ್ಕಿರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಮನೆಗಳಲ್ಲಿ 40-60 ಇದನ್ನ ಯೂಸ್ ಮಾಡ್ತಾ ಇದ್ರು, ಬಟ್ ಇವರು ಇಲ್ಲಿ ಯೂಸ್ ಮಾಡಿರುವಂತದ್ದು ಹೆಂಗಿದೆ ನೋಡಿ. ಫುಲ್ ವಾಲ್ಗಳಿಗೆಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಫುಲ್ ಟಾಪ್ ಟು ಬಾಟಮ್ ವರೆಗೂ ನಮಗೆ ವುಡ್ ಯೂಸ್ ಮಾಡಿರುವಂತದ್ದು, ಜೊತೆಗೆ ಅದ್ರ ಮೇಲ್ಗಡೆ ವೆನೀರ್ ಪಾಲಿಶಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಫ್ಲೋರಿಂಗ್ ನೋಡಬಹುದು 4x6 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಅದು 15mm ತಿಕ್ಕಿರುವಂತದ್ದು. ಒಂದು ಗ್ರಾನೈಟ್ ಸೈಜ್ ಏನ್ ಬರುತ್ತೆ ಆ ಸೈಜ್ ಅಲ್ಲಿ ಇರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಕಾಸ್ಟ್ಲಿ ಐಟಮ್ಸ್ ಇದೆ ಆಕ್ಚುಲಿ. ಆರಾಮಾಗಿ ನಾ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಸೆಂಟ್ರಲ್ ಟಿ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ ಅಂತಾನೆ ಹೇಳ್ಬೋದು ಈ ಲಿವಿಂಗ್ ರೂಮ್ ಅಲ್ಲಿ. ಇನ್ನ POP ವರ್ಕ್ ನೋಡಬಹುದು ವೀಕ್ಷಕರೇ. ಸೆಂಟ್ರಲ್ಲಿ ಕೂಡ ಅಷ್ಟೇ ವೆನಿಯರ್ ಶೀಟ್ ಕಂಪ್ಲೀಟ್ ಆಗಿದೆ, ವಿತ್ ಪಾಲಿಶಿಂಗ್ ಬಂದಿದೆ. ಬ್ಯಾಕ್ ಸೈಡ್ ಎಲ್ಲ ನಮಗೆ ವಿತ್ POP ವಿತ್ LED ಲೈಟ್ ವಿತ್ ವಾರ್ಮ್ ಲೈಟ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಹೀಗೆ ಟರ್ನ್ ಆದ್ರೆ ನೋಡಿ, ಟಿವಿ ಕ್ಯಾಬಿನೆಟ್ ಇಲ್ಲಿ ನಮಗೆ ವಿತ್ UPS ಪಾಯಿಂಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಅಲ್ಲೂ ಅಷ್ಟೇ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಈ ಜಾಗದಲ್ಲಿ ಎಕ್ಸಾಕ್ಟ್ ನಾವು 90 ಡಿಗ್ರಿಗೆ ಟಿವಿ ಕೂಡ ನಾವು ನೋಡ್ಬೋದು ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರೂ ಈ ಮೈನ್ ಡೋರ್ ನಾವು ಕ್ಲೋಸ್ ಮಾಡಿದ್ರೆ ಇಡೀ ಹಾಲ್ ಫುಲ್ಲು ಟೀಕಲ್ಲೇ ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ತರ ಇದೆ ನೋಡಿ. ಈ ಏನು ನಮ್ಗೆ ಬಾಕ್ಸ್ ಟೈಪ್ ಅಲ್ಲಿ ಏನ್ ಬರುತ್ತೆ, ಬಾಕ್ಸ್ ಟೈಪ್ ಅಲ್ಲಿ ನಮ್ಗೆ ಟೀಕಲ್ಲೇ ಕಂಪ್ಲೀಟ್ ಆಗಿರುವಂತದ್ದು ನೋಡ್ಬೋದು. ಟಿವಿ ಕ್ಯಾಬಿನೆಟ್ ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು ಎಲ್ಲಾ ರೀತಿಯ ಕೇಬಲ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ 3 ಬಾಕ್ಸ್, ಈ ಪೋರ್ಷನ್ ಅಲ್ಲಿ 3 ಬಾಕ್ಸ್ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಏನಾದ್ರು ಗ್ರ್ಯಾಂಡ್ ಐಟಮ್ಸ್ ಗಳನ್ನ ವಿತ್ ಸ್ಟೋರೇಜ್. ಇನ್ನ ಮೇಲ್ಗಡೆ ಕೂಡ ನಮ್ಗೆ ಒಂದು ಸಜ್ಜಾ ತರ ಕೊಟ್ಟಿದ್ರಲ್ಲ ಇಂಟೀರಿಯರ್ ಆಗಿರೋದು, ಅಲ್ಲೂ ಕೂಡ ನಾವೇನಾದ್ರು ಆರ್ಟಿಫಿಷಿಯಲ್ ನ ಬೊಂಬೆಗಳಾಗ್ಲಿ ಟಾಯ್ಸ್ ಗಳಾಗ್ಲಿ ಏನ್ ಬೇಕಾದ್ರೂ ನಾವು ಇಟ್ಕೋಬಹುದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಪೂಜಾಮಾನ ಇದೆ, ಬಟ್ ಅಲ್ಲೊಂದು ಗ್ರಾನೈಟ್ ಒಂದು ಪೆಂಡಿಂಗ್ ಇರುವಂತದ್ದು. 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಹೋಮ್ ಸ್ಟ್ರಕ್ಚರ್ ವಿತ್ ಇಂಟೀರಿಯರ್ ವಿತ್ LED ಲೈಟ್, ಟಫಾಂಗ್ ಗ್ಲಾಸ್, ವುಡ್ ಎಲ್ಲ ಬಂದು ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಆಮೇಲೆ ಈ ಮನೇಲಿ ಏನು ಅಂದ್ರೆ ವಿಂಡೋ, ಶಟರ್ಸ್, ಡೋರ್ ಎಲ್ಲ ಪ್ರತಿಯೊಂದರಲ್ಲಿ ಟೀಕ್ ವುಡ್ಲೇ ಕಂಪ್ಲೀಟ್ ಆಗಿ ಹೋಗ್ತದೆ. ಬಟ್ ಹಾಲ್ ಅಂತೂ ಕ್ಲಾಸ್ ಅಂದ್ರೆ ಕ್ಲಾಸ್ ಆಗಿ ಬಂದಿದೆ, ಸಖತ್ತಾಗಿದೆ. ಈ ಟ್ಯೂಬ್ ಲೈಟ್ ಒಂದು ಆಫ್ ಮಾಡಿದ್ರೆ ನಿಮ್ಗೆ ಇನ್ನ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗುತ್ತೆ ನೋಡಿ ಹೇಗಿದೆ ಅಂತ. ಲವ್ಲಿಯಾಗಿ ಬಂದಿದೆ ಮನೆ. ಐಫೈ ಲುಕ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಈಗ ಎಕ್ಸಾಕ್ಟ್ ನಾವು ನೋಡ್ಬೋದು ಅಗ್ನಿಮೂಲೆಯಲ್ಲಿ ಇರುವಂತಹ ಕಿಚನ್ ಏನಪ್ಪಾ ಈ ತರ ಇದೆ ಅಂತ ಹೇಳ್ಬೋದು. ಬಟ್ ಸ್ಟೋರೇಜ್ ಗಳನ್ನ ನೋಡ್ಬೋದು ವೀಕ್ಷಕರೇ. ಈ ಪೋರ್ಷನ್ ಅಲ್ಲಿ ನಮ್ಗೆ SS ಬ್ಯಾಸ್ಕೆಟ್ ಗಳು 3 ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ SS ಬ್ಯಾಸ್ಕೆಟ್ ಗಳು ಕೊಟ್ಟಿರೋದು 3. ಅದ್ರ ಜೊತೆಗೆ ಗ್ಲಾಸ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಮ್ಯಾಜಿಕ್ ಟ್ರೇ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಮ್ಯಾಜಿಕ್ ಟ್ರೇ, ಇದು ಕೂಡ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. 2 ಟ್ರೇ ಬರುತ್ತೆ, 2 ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಬರುವಂತದ್ದು. ಅದ್ರ ಜೊತೆಗೆ ಈ ಪೋರ್ಷನ್ ಅಲ್ಲಿ ಒಂದು ಓವೆನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು, ಇಲ್ಲಾಂದ್ರೆ ಮಿಕ್ಸಿ ಏನಾದ್ರು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಅದ್ರ ಕೆಳಗಡೆ ಕೂಡ ನಮ್ಗೆ ಸ್ಯಾನಿಟರಿ ಬಾಕ್ಸ್ ಕೂಡ ಕೊಟ್ಟಿರುವಂತದ್ದು. ಇದು ಕೂಡ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರೋದು. ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಇದೆ. ಇದ್ರ ಪಕ್ಕದಲ್ಲಿ ಕೂಡ 2 ಬ್ಯಾಸ್ಕೆಟ್ ಗಳು ಕೊಟ್ಟಿದ್ದಾರೆ. ಅದೇ ದೊಡ್ಡ ಕುಕ್ಕರ್ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಬ್ಯಾಸ್ಕೆಟ್ ಗಳನ್ನ ಕೊಟ್ಟಿರೋದು. ಇನ್ ಕೇಸ್ ಬೇಡ ನಮ್ಗೆ ಬ್ಯಾಂಬೋ ಬ್ಯಾಸ್ಕೆಟ್ ಬೇಕು ಅಂದ್ರೆ ಬ್ಯಾಂಬೋ ಬ್ಯಾಸ್ಕೆಟ್ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೊಬಹುದು. ಅದ್ರ ಜೊತೆಗೆ ಇಲ್ಲಿ ಪ್ಲಾನೆಟರಿ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಅಂತದ್ದು. ಗ್ಲಾಸ್ ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್. ಇದು ಫುಲ್ ನಮ್ಗೆ ಗ್ಲಾಸ್ ಬರುತ್ತೆ. ಇದು ಬಂದು ನಮ್ಗೆ SS ಬರುತ್ತೆ. ಮೂವಬಲ್ ಇರುವಂತದ್ದು ಇದೆಲ್ಲ. ನಾವು ಚೇಂಜ್ ಬೇಕಾದ್ರೆ ನಾವು ಚೇಂಜ್ ನ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಚೇಂಜ್ ಮಾಡ್ಕೊಬಹುದು, ಯಾವ ತರ ಬೇಕೋ ಆ ತರ ನಾವು ಚೇಂಜ್ ಮಾಡ್ಕೊಬಹುದು. ಚೆನ್ನಾಗಿದೆ ನೋಡಿ ಪ್ಲಾನೆಟರಿ ಬಾಕ್ಸ್. ಇಷ್ಟು ಸ್ಟೋರೇಜ್ ಇದೆ. ಇಲ್ಲಿ 3 ಬ್ಯಾಸ್ಕೆಟ್, ಅಲ್ಲೊಂದು ಬ್ಯಾಸ್ಕೆಟ್, ಇಲ್ಲಿ ಮ್ಯಾಜಿಕ್ ಟ್ರೇ, ಮತ್ತೆ ಇಲ್ಲಿ 3 ಬ್ಯಾಸ್ಕೆಟ್, ಇಲ್ಲಿ 2 ಬ್ಯಾಸ್ಕೆಟ್ ಇತ್ತು ನಮ್ಗೆ ಪ್ಲಾನೆಟರಿ ಬಾಕ್ಸ್. ಸಿಂಕು ನಮ್ಗೆ ಇಲ್ಲಿ 2 ಕೊಳೆ ಕೊಟ್ಟಿದ್ರಲ್ಲ, ಸಿಂಕ್ಗೆ ಇಲ್ಲಿ ನಮ್ಗೆ ಕಟ್ ಆಗುತ್ತೆ. ಇನ್ನು ಸಿಂಕ್ ಫಿಟ್ ಆಗಿಲ್ಲ. ಇದು ಬಂದು ನಮ್ಗೆ ಆಕ್ವಾ ಗಾರ್ಡ್ ಕೊಟ್ಟಿರುವಂತದ್ದು. ಪಕ್ಕದಲ್ಲಿ ನಮ್ಗೆ ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟೈಲ್ಸ್ ನೋಡಿ, ಈ ಟೈಲ್ಸ್ ಮತ್ತೆ ಇಲ್ಲಿ ವಾಟರ್ ಯೂಸ್ ಮಾಡಿರೋ ಕಲರ್ ಸೇಮ್ ಮ್ಯಾಚ್ ಆಗೋ ಒಂದು ಕಲರ್ ಕಾಂಬಿನೇಷನ್ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಮೇಲ್ಗಡೆ ನೋಡ್ಬೋದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಮತ್ತೆ ಚಿಮ್ಮಿ ಪಾಯಿಂಟ್ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲೇ ಬರುತ್ತೆ. ಇಷ್ಟು ಇದೇನು ನಮ್ಗೆ ಈ ಪೋರ್ಷನ್ ಇಂದ ಈ ಪ್ಲಾನೆಟರಿ ಬಾಕ್ಸ್ ಏನಿದೆ ಇಷ್ಟಕ್ಕೆ ತುಂಬಾ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದಾರೆ.
100% ಮನೆಗೆ ಬಂದವರು 100% ಲೈಕ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಇದರ ಪಕ್ಕದಲ್ಲಿ ನೋಡಿ, ಇದು ಡೈನಿಂಗ್ ಏರಿಯಾ ಬರುತ್ತೆ. ಫ್ರಿಡ್ಜ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇಲ್ಲಿ 4 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಡೈನಿಂಗ್ ಏರಿಯಾಗೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲೆಲ್ಲ ನಮಗೆ ಪ್ರಾಪರ್ ಯೂನಿಟ್ಗಳನ್ನ ಮಾಡಿದ್ದಾರೆ. ಫಿಂಗರ್ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ಕೆಳಗಡೆ ಕೂಡ ಮತ್ತೆ ಸ್ಟೋರೇಜು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ಬರುತ್ತೆ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿರುವಂಥದ್ದು ವಿತ್ ಮೇಂಟೆನೆನ್ಸ್ಗೋಸ್ಕರ. ಈ ಪೋರ್ಷನ್ ನೋಡ್ಬೋದು, ವಿಂಡೋಗಳೆಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಶಟರ್ಸ್ ಕೂಡ ನಮಗೆ ಟೀಕುಡ್ ನ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ಅಂತೂ ನಮ್ಗೆ ಕ್ಲಾಸ್ ಅಂದ್ರೆ ಕ್ಲಾಸ್ ವರ್ಕು. ನಮ್ಗೆ ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ ನ ನೋಡಿ ನಮ್ಗೆ ಗೊತ್ತಾಗುತ್ತೆ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದು. ಮನೆಗೆ ಬಂದು ಒಂದ್ಸತಿ ನೋಡಿ, ಕ್ಲೀನ್ ಅಂದ್ರೆ ಕ್ಲೀನ್, ನೀಟ್, ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಮಾಡಿದ್ದಾರೆ. ಪಿನ್ ಟು ಪಿನ್ ಎವಿಡೆನ್ಸ್ ನಾನು ತೋರಿಸ್ತೀನಿ. ಈ ಪ್ರಾಪರ್ಟಿದು ಪಿನ್ ಟು ಪಿನ್ ಎವಿಡೆನ್ಸ್. ಏನ್ ಕಂಬಿ ಹಾಕಿದ್ದಾರೆ, ಫಸ್ಟ್ ಫ್ಲೋರ್ ಏನ್ ಕಂಬಿ ಹಾಕಿದ್ದಾರೆ, ಸೆಕೆಂಡ್ ಫ್ಲೋರ್ ಏನ್ ಕಂಬಿ ಹಾಕಿದ್ದಾರೆ, ಥರ್ಡ್ ಫ್ಲೋರ್ ಏನ್ ಕಂಬಿ ಹಾಕಿದ್ದಾರೆ, ಪ್ರತಿ ಒಂದು ಡೆಪ್ತ್ ಇಂದ ಟಾಪ್ ವರ್ಗು ಏನ್ ಯೂಸ್ ಮಾಡಿರೋ ಐಟಮ್ಸ್ ವಿತ್ ಎವಿಡೆನ್ಸ್ ಇವ್ರು ತೋರಿಸ್ತಾರೆ. ಆ ತರ ಕನ್ಸ್ಟ್ರಕ್ಷನ್ ಈ ಮನೆ ಹಾಕಿರುವಂತದ್ದು. ಇದು ಕೂಡ ನೋಡ್ಬೋದು, ಸ್ಟ್ರಕ್ಚರ್ ಒಂದು ಯೂಸ್ ಮಾಡಿದ್ರೆ. ಇಲ್ಲಿ 3 ಲೇಯರ್ಸ್ ಕೊಟ್ಟಿರುವಂತದ್ದು, ಇಲ್ಲಿ 2 ಬಾಕ್ಸ್ ಕೊಟ್ಟಿರುವಂತದ್ದು. ಫೋಟೋ ಇದ್ರೆ ಫೋಟೋ ಫ್ರೇಮ್ಗಳು, ಇಲ್ಲ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಪಾರ್ಟ್. ಅದು ಆರ್ಟಿಫಿಷಿಯಲ್ ಪಾರ್ಟ್ ಏನ್ ಬೇಕು ಅಂದ್ರೆ ನಾವು ಇದನ್ನ ಗ್ರ್ಯಾಂಡ್ ಆಗಿ ಕೂಡ ನಾವು ಮಾಡ್ಕೋಬಹುದು. ಆಮೇಲೆ ತುಂಬಾ ಜನ ಬೇಕು ಅಂತ ಹೇಳಿದ್ದು ಯುಟಿಲಿಟಿ ನಮ್ಗೆ ಹೇಳಿದ್ನಲ್ಲ ಅವಾಗ್ಲೇ, ಕೂಲಿಂಗ್ ಗ್ಲಾಸ್ ಒಂದು ಯೂಸ್ ಮಾಡ್ಕೊಟ್ಟಿದ್ದಾರೆ ಅಂತ. ಇದು ಯುಟಿಲಿಟಿ ಬರುತ್ತೆ ವೀಕ್ಷಕರೇ. ಈ ಪೋರ್ಷನ್ ಅಲ್ಲಿ ಯುಟಿಲಿಟಿ ಗ್ಲಾಸು ನಮ್ಗೆ. ಇದು ಕಾಮನ್ ಬಾತ್ರೂಮ್, ಜಸ್ಟ್ ಒಂದು ಟಾಯ್ಲೆಟ್ ಪರ್ಪಸ್ಗೆ ಅಷ್ಟೇ ಇರುವಂಥದ್ದು. ಬಟ್ ಇಲ್ಲಿ ಶವರ್ಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಓಕೆ, ನಾಟ್ ಬ್ಯಾಡ್. ವಾಲ್ ಮೌಂಟೆಡ್ ಕಮೋಡು, 2x4 ವೆಟ್ರೋಫೈಟಲ್ಸ್ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ಯೂಸ್ ಮಾಡಿದ್ದಾರೆ. ಮನೆ ಕಡೆ ನೋಡಿ, ಮನೆಗಳು ತುಂಬಾ ಆಗ್ತಿದೆ. ಇಲ್ಲೂ ಆಲ್ರೆಡಿ ಇಲ್ಲಿ ವಾಸ ಇದ್ದಾರೆ. ವೈಟ್ ಫೀಲ್ಡ್ ಇಂದ ಕಟ್ಟಿಸ್ಕೊಳ್ತಾರದು ಸ್ವಂತ ಮನೆ. ಇದು ವೈಟ್ ಫೀಲ್ಡ್ ಅವರು ಓನರ್ ಬಂದ್ಬಿಟ್ಟು ನೀವು ಎಂಕ್ವೈರಿ ಮಾಡಿ, ವೈಟ್ ಫೀಲ್ಡ್ ಅವರು ಕಟ್ಟಿಸ್ಕೊಳ್ತಾ ಇರೋದು. ಈ ಪೋರ್ಷನ್ ಇಲ್ಲಿ ನೋಡಿ, ಕಾರ್ನರ್ ಮನೆ ಆಕ್ಷನ್ ಅಲ್ಲಿ ತೆಗ್ದಿರೋ ಸೈಟ್ ಅದು ಕೂಡ ನಮ್ಗೆ ಇವಾಗ ಕನ್ಸ್ಟ್ರಕ್ಷನ್ ಗೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಮೈನ್ ಡೋರ್ ಎಲ್ಲ ನಾನು ಹೇಳಿದ್ನಲ್ಲ, ಈ ಮೈನ್ ಡೋರ್ ಎಲ್ಲ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರೋದು. ಈ ಪೋರ್ಷನ್ ಎಲ್ಲ ಪಾಲಿಶಿಂಗ್ ನಮ್ಗೆ ಇನ್ನ ಕಂಪ್ಲೀಟ್ ಆಗ್ಬೇಕಾಗಿರೋದು. ಒಂದೊಂದು ಕೋಟ್ ಆಗಿದೆ. ಹಾಲಂತೂ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್, ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ನಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ರೆ ಈ ಫ್ಲೋರಿಂಗ್ ಇಂದ 45mm ಗ್ರಾನೈಟ್ ನ ಯೂಸ್ ಮಾಡಿರುವಂಥದ್ದು. ಗ್ಯಾಲಕ್ಸಿ ಗ್ರಾನೈಟ್ ಅಂತಾನೆ ಹೇಳ್ಬೋದು. ಆ ತರ ಇದೆ. ಸ್ಟಡಿ ಯೂನಿಟ್ ಈ ತರ ಇದೆ ನೋಡಿ. ಬುಕ್ ರಾಕ್ ಇಟ್ಕೊಳ್ಳೋದಕ್ಕೆ, ಸಿಸ್ಟಮ್ ಇಟ್ಟು ವರ್ಕ್ ಮಾಡೋದಕ್ಕೆ ಪ್ರತಿಯೊಂದು ಕೂಡ ಈ ಪೋರ್ಷನ್ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ POP ವಿತ್ ವಾರ್ಮ್ ಲೈಟ್ ಜೊತೆಗೆ. ಈ ಡೋರ್ ನೋಡಿದ್ರಲ್ಲ ನಿಮ್ಗಿದೆ ನೋಡಿ, ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ. ಬಟ್ ಇನ್ನ ವರ್ಕ್ ಇನ್ನ ಫೈನಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಫೈನಲ್ ಆಗದಿರನೆ ಇಷ್ಟು ಫೈನ್ ವರ್ಕ್ ನಮ್ಗೆ ನೋಡ್ಬೋದು. ಬಟ್ ಸುಮ್ಮನೆ ವಿಡಿಯೋದಲ್ಲಿ ಏನೇನೋ ಹೇಳ್ತಾರೆ ಅಂತ ಅನ್ಕೋಬಹುದು. ಜಸ್ಟ್ ಒಂದು ಸತಿ ಒಂದು ವಿಸಿಟ್ ಮಾಡಿ 100% ಲೈಕ್ ಮಾಡ್ತೀರಾ. ಇದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು, ಓಡಾಡಕ್ಕೆ ಜಾಗ ವಿತ್ ವಾರ್ಡ್ರೋಬ್. ಇಲ್ಲಿ ನೋಡಿ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗು, ವಿತ್ 2 ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್. ಮೇಲ್ಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಒಂದು ಬಾಕ್ಸ್ ಮಾಡಿದ್ದಾರೆ. ಇಷ್ಟು ಜಾಗ ಇದೆ ನೋಡಿ. ಈ ಪೋರ್ಷನ್ ಎಲ್ಲ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಮ್ಗೆ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನೋಡ್ಬೋದು. ಈ ತರ ಇದೆ, ಚೆನ್ನಾಗಿದೆ. ಇದಕ್ಕೆ ಮಾಸ್ಟರ್ ಬೆಡ್ರೂಮ್ಗೆ ರೋಡ್ ಸೈಡ್ ಇಂದ ನಮ್ಗೆ ವೆಂಟಿಲೇಷನ್ ಸಿಗುವಂಥದ್ದು. ಈ ಕಡೆ ಇಲ್ಲಿ 2 ಡೋರ್ಗಳಿದೆ ನೋಡಿ. ಮೈ ವರ್ಕು ನೋಡ್ರೆ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಬಾತ್ರೂಮ್ ಯೂಸ್ ಮಾಡಿರೋ ಡೋರ್ ಬಂದ್ಬಿಟ್ಟು ನಮಗೆ ವಾಟರ್ ಪ್ರೂಫ್ ಡೋರು. ಇದು ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶು, ಡ್ರೈ ವಾಟ್ರು, ಫುಲ್ಲು ಟಾಪ್ ಟು ಬಾಟಮ್ 2x4 ವೆಟ್ರೋಫೈಟಲ್ಸ್. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಬರುತ್ತೆ. ಎರಡು ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಅದು ನಿಮ್ಗೆ ಅದು ಕೂಲಿಂಗ್ ಟಫನ್ ಗ್ಲಾಸ್. ಇದು ಇನ್ನು ಫ್ಲೋರಿಂಗ್ ಬಂದ್ಬಿಟ್ಟು ಅದು ವಾಲ್ಗಳಿಗೆ ಬಂದ್ಬಿಟ್ಟು ವೆಟ್ರೋಫೈಟಲ್ಸ್. ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿರೋವಂಥದ್ದು. ವುಡ್ ಎಲ್ಲ ನಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಶಟರ್ಸ್ ಗಳು ನಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಈ ಡೋರ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ನ ಯೂಸ್ ಮಾಡಿರೋವಂಥದ್ದು. ಇದ್ರ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಪಾಲಿಶಿಂಗ್ ಡೋರ್ ಇದಕ್ಕೂ ಕೂಡ ವರ್ಕ್ ಆಗಿರುವಂಥದ್ದು. ಓಕೆ ನೋಡಿ, ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇವರು ಕಾಟ್ ಮಾಡಿಲ್ಲ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗು ವಿತ್ POP. ಇಲ್ಲಿ ನೋಡಿ,
ವೈಟ್ ಒಂದು ಸ್ವಿಚ್ ಇದೆ, ನೀವು ಆನ್ ಒಂದು ಸ್ವಿಚ್ ಇದೆ, ಪ್ರೊಫೈಲ್ ಒಂದು ಸ್ವಿಚ್ ಇದೆ. ಟೋಟಲ್ 3 ಸ್ವಿಚ್ ಮೂಡ್ ಕ್ರಿಯೇಟ್ ಮಾಡೋ ತರ ಮಾಡಿದ್ದಾರೆ. ಲೈಟ್ ಚೆನ್ನಾಗಿದೆ. ಬಟ್ ಇಲ್ಲಿ ಅಂದ್ರೆ ಏನೋ ಒಂಥರ ಫನ್ನಿ ತರ ಇದೆ ನೋಡಿ. ಬಂದಿದ ತಕ್ಷಣ ಒಂಥರ ಅಟ್ರಾಕ್ಟ್ ಆಗೋ ತರ ಇದೆ. ಇವ್ರು ಯೂಸ್ ಮಾಡಿರೋ ಲ್ಯಾಮಿನೇಟ್ ಚೆನ್ನಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲ, ಅದಕ್ಕೆ ಈ ತರ ಯೂಸ್ ಮಾಡಿರ್ಬೋದೇನೋ. ವಿತ್ ಸ್ಟೋರೇಜು ಅಲ್ಲೆಲ್ಲ ನಮಗೆ ರಾಡ್ ಹಾಕೊಡ್ತಾರೆ. SS ರಾಡ್ ಒಂದು ಹಾಕೊಡ್ತಾರೆ ಫೈನಲ್. ಈ ಬೆಡ್ರೂಮ್ ಇರುವಂತದ್ದು ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಜಸ್ಟ್ ನೋಡಿ ಅಷ್ಟೇ. ಎಲ್ಲಾ ಬಾತ್ರೂಮ್ಗೂ ಸೇಮ್ ಕೆಲಸಗಳು ಮಾಡಿರ್ತಾರೆ. ಬಟ್ ಬೆಡ್ರೂಮ್ ನೋಡಿ ಸ್ಪೇಷಿಯಸ್ ಆಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ ಅಂತ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಲವ್ಲಿ ಆಗಿದೆ. ನಮ್ಮ ಮೇಲೆ ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಟಫನ್ ಗ್ಲಾಸ್ ವೆಂಟಿಲೇಷನ್ ಗೋಸ್ಕರ ಟಫನ್ ಗ್ಲಾಸ್ ಹಾಕಿದ್ರು ಅಂತದ್ದು. ಒಂದು LED ಲೈಟ್. ಈ ಪೊಸಿಷನ್ ಅಲ್ಲಿ ಟೆರೆಸ್ ಎಕ್ಸಾಕ್ಟ್ 3ನೇ ಫ್ಲೋರ್ ಬಂದಿದ್ದೀನಿ. ಡೋರ್ ನೋಡಿ, ಪಾಲಿಶಿಂಗ್ ವರ್ಕ್ ನೋಡಿ, ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿ. ಇನ್ನ ಇದು ಫೈನಲ್ ಆಗಿಲ್ಲ ಅಂತ, ಇನ್ನ ಫೈನಲ್ ಆಗ್ಬೇಕು. ಫೈನಲ್ ಆಗ್ದಿರನೇ ಈ ತರ ವರ್ಕ್ ಇದೆ. ಟಾಪ್ ಅಲ್ಲಿ ಇದೀವಲ್ಲ, ವೆಂಟಿಲೇಷನ್ ಚೆನ್ನಾಗಿದೆ. ಇಲ್ಲಿ ಒಂದು ನಮಗೆ ಕಿಂಗ್ ಸೈಜ್ ಕಾಟ್ ನ ಯೂಸ್ ಮಾಡಿದರೆ. 2 ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಕೂಡ ಐಟಮ್ ಇಟ್ಕೊಳ್ತೀವಿ ವಿತ್ ಸ್ಟೋರೇಜು, ಡ್ರೆಸ್ಸಿಂಗು. ಇಲ್ಲೂ ಕೂಡ ನಮಗೆ ಟಿವಿ ಕ್ಯಾಬಿನೆಟ್. 2 ಮಾಸ್ಟರ್ ಬೆಡ್ರೂಮ್ಗೂ 2 ಕಾಟ್ ಕೊಟ್ಟಿದ್ದಾರೆ, 2 ಟಿವಿ ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಸೇಮ್ ಈ ಕಾಟಲ್ಲಿ ಕೂಡ ವಿತ್ ಸ್ಟೋರೇಜ್ಗೆ ಕೊಟ್ಟಿದ್ದಾರೆ. ಈ ತರ ಇದೆ ವಿತ್ POP. ಮಾಮೂಲಿ ಇದು ಬಾಲ್ಕನಿ ಇದೆ. ಕೆಳಗಡೆ ನೋಡ್ರಲ್ಲ, ಸೇಮ್ ಬಾಲ್ಕನಿ ಏರಿಯಾ. ಇಲ್ಲೂ ಕೂಲಿಂಗ್ ಗ್ಲಾಸ್, ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. 2 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಇದು ವುಡ್ ಎಲ್ಲ ಬಂದು ನಮ್ಗೆ ಬರ್ಮಾ ವುಡ್ ಯೂಸ್ ಮಾಡಿರೋದು. ಟೀಕುಡ್. ಮಾಮೂಲಿ ಅಟ್ಯಾಚ್ ಬಾತ್ರೂಮು ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಈಸ್ ನಮ್ಗೆ ಬಂದಿರೋಂಥದ್ದು. ಮುಂದೆಗಡೆ ಹೆವಿ ಗೇಜ್ ಅಲ್ಲಿರುವಂತಹ MS ಗೇಟು. ಓಕೆ, ಫ್ಲೋರಿಂಗ್ ನೋಡ್ಬೋದು, ವೆಟ್ರಿಫೈಡ್ ಡ್ರೆಸ್ ಯೂಸ್ ಮಾಡಿದ್ದಾರೆ. 2 ತರ, ಒಂದು ಗಾರ್ಡನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡ್ರೆ ಟೈಲ್ಸ್ ಮ್ಯಾಚ್ ಆಗೋ ತರನೇ ಕಲರ್ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ವಿತ್ ಟೈಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಇದು ನೋಡೋದ್ರಲ್ಲ ಲ್ಯಾಡರ್, ಮೇಲ್ಗಡೆ ಟ್ಯಾಂಕು 1500 ಕಾವೇರಿ 3 ಲೇಯರ್ಸ್ ಇರುವಂತದ್ದು. 1500 ಇದೆ ಆ ಟ್ಯಾಂಕು. ಮೇಲ್ಗಡೆ ಟಫನ್ ಗ್ಲಾಸ್ ಆ ತರ ಬರುತ್ತೆ. 80 ಫೀಟ್ ಪಕ್ಕದಲ್ಲೇ ಅಂತ ಹೇಳಿದ್ನಲ್ಲ ವೀಕ್ಷಕರೇ, ನೋಡಿ ಇದೆ 80 ಫೀಟ್ ಆಟೋ ಹೋಗ್ತಿದ್ದಿಲ್ಲ, ಅದು ನಮಗೆ 80 ಫೀಟ್ ರೋಡ್. 80 ಫೀಟ್ ಪ್ಯಾರಲರ್ ಈ ಪ್ರಾಪರ್ಟಿ ಬರುವಂತದ್ದು. ಎಕ್ಸಾಕ್ಟ್ ಲ್ಯಾಂಡ್ ಮಾರ್ಕ್ ಬಂದು ನಮಗೆ ಸತ್ವ ಬ್ಯಾಕ್ ಸೈಡ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಪ್ರೈಮ್ ಲೊಕೇಶನ್. ಪ್ರೈಮ್ ಅಂದ್ರೆ ಪ್ರೈಮ್ ಕಾರ್ನರ್ ಅಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಆಗ್ತದೆ ಅಂತ ನೋಡಿ. ಇದು ಮೊನ್ನೆ ರೀಸೆಂಟ್ ಆಗಿ ಆಕ್ಷನ್ ಅಲ್ಲಿ ಬೈ ಮಾಡಿರೋಂತ ಸೈಟ್. ಇದು ಈಗ ಕನ್ಸ್ಟ್ರಕ್ಷನ್ ಶುರು ಆಗ್ತಾ ಇದೆ. ಸಖತ್ತಾಗಿ ಒಳ್ಳೆ ಡೆವಲಪ್ ಆಗ್ತಾ ಇರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ನೋಡ್ರೆ ಫುಲ್ಲು ಮನೆಗಳೇ ನೋಡ್ತೀರಾ ನೋಡಿ, ಫುಲ್ಲು ಮನೆಗಳಾಗಿದೆ. ಅಷ್ಟು ಬ್ಯೂಟಿಫುಲ್ ಡೆವಲಪ್ ಆಗ್ತಾ ಇರೋ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ಇದು BDA ಪ್ರಾಪರ್ಟಿ ಆಗಿದೆ. ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತದ್ದು. ಸೈಟ್ ನಂಬರ್ 556, 556 ಸೈಟ್ ನಂಬರ್ ಬರುತ್ತೆ. ಜೊತೆಗೆ ಈ ಪ್ರಾಪರ್ಟಿಯಿಂದ ಕನಕಪುರ ಮೈನ್ ರೋಡ್ ಏನಿದೆ, HP ಪೆಟ್ರೋಲ್ ಬ್ಯಾಂಕ್, ಡಿಮಾರ್ಟ್ ಎಕ್ಸಾಕ್ಟ್ 2 ಕಿಲೋಮೀಟರ್ ಇದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಇದೆಯಲ್ಲ, ಡಿಮಾರ್ಟ್ ಮತ್ತೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ 2 ಕಿಲೋಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಆನ್ಲೈನ್ ಸರ್ವಿಸ್ ಪ್ರತಿಯೊಂದು ಬರುತ್ತೆ. ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಡೆನ್ಸೋ ಮತ್ತೆ ಏರ್ಪೋರ್ಟ್ ಟ್ಯಾಕ್ಸಿ ಇಂದ ಪ್ರತಿ ಒಂದು ನಮಗೆ ಆನ್ಲೈನ್ ಸರ್ವಿಸ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರೈಮ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ವಿತ್ ಎವಿಡೆನ್ಸ್ ನನ್ನ ಹತ್ರ ಇದೆ. ಎವಿಡೆನ್ಸ್ ಕೂಡ ತೋರಿಸ್ತಾರೆ. ಕೆಳಗಡೆಯಿಂದ ಬಾಟಮ್ ವರ್ಗು ಏನ್ ಈ ಪ್ರಾಪರ್ಟಿ ಎವಿಡೆನ್ಸ್ ಇದೆಯೋ, ಕನ್ಸ್ಟ್ರಕ್ಷನ್ ಮಾಡಿದ್ರು ಪ್ರತಿ ಒಂದು ತೋರಿಸ್ತಾರೆ. ಅದರಿಂದ ಹೇಳ್ತೀನಿ, ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರೋ ಆಗದೆ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಯಾಕಂದ್ರೆ ಬನ್ನಿ ಒಂದ್ಸತಿ ಬನ್ನಿ. ಏನಕ್ಕೆ ಅದೇ ಒತ್ತಿ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಮೇಂಟೈನ್ ಮಾಡಿದ್ದಾರೆ ವರ್ಕ್ ನ. ಯಾವ ತರ ಏನ್ ಮಾಡಿದಾರೆ ಅನ್ನೋದು ವರ್ಕ್ ನ ಅವ್ರು ಮೇಂಟೈನ್ ಮಾಡಿರುವಂತದ್ದು ಚೆನ್ನಾಗಿದೆ. ಪ್ರೈಮ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್. ಮೆಟ್ರೋಗೆ ಎಕ್ಸಾಕ್ಟ್ 2 ಕಿಲೋಮೀಟರ್ ಬರುತ್ತೆ. ಡಿಮಾರ್ಟ್ಗೆ 2 ಕಿಲೋಮೀಟರ್ ಬರುತ್ತೆ. ಕನಕಪುರ ರೋಡ್ಗೆ ತುಂಬಾ ಆಕ್ಸೆಸಬಲ್ ಈ ಪ್ರಾಪರ್ಟಿ ಇರುವಂತದ್ದು. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಲಕ್ಸುರಿಯಾಗಿ ಲಾವಿಶ್ ಆಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಮನೆ ಈ ಮನೆ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು.